ಒಂದು MNP, ATP ಮತ್ತು RWS JE ಮತ್ತು HK ಸ್ಟಾಟಿಸ್ಟಿಕಲ್ ಇನ್ಸ್ಪೆಕ್ಟ್ರು ಈ ಮೂರದು ಒಂದು ಅಡಿಷ್ನಲ್ ಲಿಸ್ಟ್ ಬಿಡೋದಿದೆ. ಆ ಲಿಸ್ಟ್ ಮ್ಯಾಕ್ಸಿಮಮ್ 1 ವಾರ ಇಲ್ಲ 10 ಡೇಸಲ್ಲಿ ಒಂದು ಲಿಸ್ಟ್ ಬಿಡ್ತೀನಿ, ಎಲ್ಲನೂ ರೆಡಿ ಇದೆ ಅಂತ ಹೇಳಿದ್ದಾರೆ. ಆದಷ್ಟು ಸರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ವಿ, ಸ್ವಲ್ಪ ಬೇಗ ಬಿಡಿ ಅಂತ ಹೇಳಿ ಬಿಡ್ತಾರೆ. ಅದ್ರ ಜೊತೆ ಏನಪ್ಪ ಅಂದರೆ SDA 2019 ಅದು ಅಡಿಷ್ನಲ್ ಲಿಸ್ಟು, ಅದ್ರದ್ದು ಮ್ಯಾಕ್ಸಿಮಮ್ ಅಂದರೆ 1 ವಾರ 10 ಡೇಸ್ ಅಂದರೆ ಒಂದು 20 ಡಿಪಾರ್ಟ್ಮೆಂಟಿಂದ ಬಂದಿದೆ, ಇನ್ನೂ ಒಂದು 7 ಡಿಪಾರ್ಟ್ಮೆಂಟಿಂದ ಬರಬೇಕು. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ರು ಸರ್. ಏನಂದರೆ ಮ್ಯಾಕ್ಸಿಮಮ್ 1 ವೀಕ್ ಇಲ್ಲ 10 ಡೇಸ್ ವೆಯ್ಟ್ ಮಾಡ್ತಾರೆ. ಅದೇನೋ ಬಂದಿಲ್ಲ ಅಂದ್ರೂ ಈ ಒಂದು ಇರೋ ಒಂದು KPSC ಬಂದಿರೋ ಒಂದು ಲಿಸ್ಟ್ ಅಷ್ಟೂ ಆದಷ್ಟು ಬೇಗ ರಿಸಲ್ಟ್ ಬಿಡ್ತೀನಿ ಅಂತ ಹೇಳಿದ್ದಾರೆ. ಅದ್ರ ಜೊತೆ ಏನಪ್ಪ ಅಂದರೆ ಅಕೌಂಟ್ ಅಸಿಸ್ಟೆಂಟ್ಸ್ ಮತ್ತು ಕೋಆಪ್ರೇಟಿವ್ ಇನ್ಸ್ಪೆಕ್ಟ್ರದು ಒಂದು ಪ್ರಾವಿಷನಲ್ ಲಿಸ್ಟು ಬಿಡಬೇಕಾಗಿದೆ. ಅದು ಮ್ಯಾಕ್ಸಿಮಮ್ 1 ವಾರ ಇಲ್ಲ ರಿಸಲ್ಟ್ ಬಿಡ್ತೀನಿ ಅಂತ ಹೇಳಿದ್ದಾರೆ. ಈ ಸೆರಿಕಲ್ಚರ್ದು ಅಷ್ಟೇ ಒಂದು ಏನು ನೆಕ್ಸ್ಟ್ ಅಪ್ಡೇಟ್ಸ್ ಇದೆ ಅದನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ನಾವು ವಿಲ್ಲಿಂಗ್ನೆಸ್ಸು ಮತ್ತು ಪ್ರಿಫರೆನ್ಸ್ ಕನ್ಸಿಡರ್ ಮಾಡಿ ಅಂತ ಬೇರೆ ಎಲ್ಲದೂ ಕೇಳ್ತಾ ಇದ್ವಿ. ಯಾಕೆಂದರೆ ದೊಡ್ಡ ಬಿಗ್ಗೆಸ್ಟ್ ಪ್ರಾಬ್ಲಮ್ ಆಗಿದೆ. ಅದೇನಪ್ಪ ಅಂದರೆ JTOದು ಇವಾಗ ಒಂದು ಆನ್ಲೈನು ಪ್ರಿಫರೆನ್ಸ್ ತೊಗೊಳೋದು ಒಂದು ಪ್ರಯತ್ನ ನಡೀತಾ ಇದೆ. ನೆಕ್ಸ್ಟ್ ಒಂದು 10 to 15 ಡೇಸಲ್ಲಿ ಎಲ್ಲ ಒಂದು ಆನ್ಲೈನ್ ಪ್ರಿಫರೆನ್ಸ್ ಕನ್ಸಿಡರ್ ಮಾಡೋ ಥರ ಮಾಡ್ತಿದ್ದಾರೆ ಸರ್. ಮತ್ತು ಏನಪ್ಪ ಅಂದರೆ ತುಂಬ ಸ್ಟೂಡೆಂಟ್ಸು ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ದು ಒಂದು ಡೇಟ್ ಕೇಳ್ತಿದ್ದಾರೆ, ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿಲ್ಲ ಅಂತ ಹೇಳಿ. ಯಾಕೆಂದರೆ ತುಂಬ ದಿನದಿಂದ ತುಂಬ ಸ್ಟೂಡೆಂಟ್ಸ್ ವೆಯ್ಟ್ ಮಾಡ್ತಿದ್ದಾರೆ. ಮ್ಯಾಕ್ಸಿಮಮ್ 1 ವೀಕಲ್ಲಿ ನೋಟಿಫಿಕೇಷನ್ ಅಪ್ಲಿಕೇಶನ್ ಬಿಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೊಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ. ಮತ್ತು KS ಡೇಟು ಏನೊಂದು ಈಗ ಜುಲೈಯಲ್ಲಿದೆ, ಆ ಒಂದು ಡೇಟ್ನ ನೀವು ಕೇಳ್ತಿದ್ರಿ, ಅಂದರೆ ಎಕ್ಸ್ಟೆಂಡ್ ಆಗುತ್ತಾ ಏನು, ಮತ್ತು 2011 ಬ್ಯಾಚು ನಾವು ಸರ್ ಕೇಳಿದೆ. ಅದನ್ನು ಗೌರ್ಮೆಂಟ್ ಏನಾದರೂ ಡಿಸಿಷನ್ ತೊಗೊಂಡ್ರೆ KS 2011 ಬ್ಯಾಚ್ಗೆ ಅಪ್ಲೈ ಮಾಡೋದಕ್ಕೆ ಕೊಟ್ಟರೆ ಏನಾದರೂ ಡೇಟ್ ರಿಲೀಸ್ ಮಾಡ್ತಾರೆ, ಇಲ್ಲ ಅದರ್ವೈಸ್ ಡೇಟ್ ರಿಲೀಸ್ ಮಾಡಲ್ಲ. ಅದೇ ಡೇಟಿಗೆ ಎಕ್ಸಾಮ್ಸ್ ನಡೆಯುತ್ತೆ ಅಂತ ಹೇಳಿದ್ದಾರೆ. ಜೊತೆಲಿ ಏನಪ್ಪ ಅಂದರೆ ತುಂಬ ಸ್ಟೂಡೆಂಟ್ಸು ಏಜ್ ರಿಲ್ಯಾಕ್ಸೇಷನ್ ಕೇಳಿದ್ರೆ, ಈಗ ಒಂದು ಏನು ಅಪ್ಲಿಕೇಶನ್ ಬಿಟ್ಟಿರೋದಕ್ಕೆ ಮತ್ತು ಮುಂದೆ ಆಗೋಂಥ ನೋಟಿಫಿಕೇಷನ್ಗೆ ಎಲ್ಲ ಗ್ರೂಪ್ B ಮತ್ತು ಗ್ರೂಪ್ Cಗೆ ಒಂದು ಏಜ್ ರಿಲ್ಯಾಕ್ಸೇಷನ್ ಬೇಕು ಅಂತ ನಾವು ಎಲ್ಲ ಮಿನಿಸ್ಟರು ಮತ್ತು CM ಸರ್ಗೆ ಭೇಟಿ ಮಾಡಿದ್ದೀವಿ. ಇವತ್ತು ನಾವು ವಿಧಾನಸೌಧಕ್ಕೆ ಹೋಗಿ ಎಲ್ಲ ಒಂದು ಚೀಫ್ ಮಿನಿಸ್ಟರ್ ಆಫೀಸು ಮತ್ತು ಎಲ್ಲ ಕಡೆ DPR ಸೆಕ್ಷನ್ ಎಲ್ಲ ಕಡೆ ಹೋಗಿ ಮೀಟ್ ಮಾಡಿದ್ದೀವಿ. ಅಪ್ ಟು ಯಾವ ಮಿನಿಸ್ಟರು ಮತ್ತು CM DCM ಎಲ್ಲ ಒಂದು ಸೈನ್ ಅಂದರೆ ಜೂನ್ 4 ತನಕ ಈ MCC ಇರೋದ್ರಿಂದ ಯಾವುದೇ ಒಂದು ಸೈನು ವ್ಯಾಲಿಡ್ ಇರಲ್ಲ. ಅದಾದಮೇಲೆ ನಾವು ಕಂಟಿನ್ಯೂ ಮಾಡ್ತೀವಿ. ಒಂದು ಏಜ್ ರಿಲ್ಯಾಕ್ಸೇಷನ್ ಎಲ್ಲದಕ್ಕೂ ಅಟ್ಲೀಸ್ಟ್ 3 years ಏಜ್ ರಿಲ್ಯಾಕ್ಸೇಷನ್ ಬೇಕಂತ ಕೇಳ್ತೀವಿ. ಮತ್ತು ಇದ್ರ ಜೊತೆಲಿ ದಯವಿಟ್ಟು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ. ಬೆಂಗಳೂರು ಗ್ರ್ಯಾಜುಯೇಟ್ಸು ಯಾರೆಲ್ಲ ಬೆಂಗಳೂರು ಅರ್ಬನ್ನು ಮತ್ತು ಬೆಂಗಳೂರು ರೂರಲ್ಲು, ರಾಮನಗರ ಡಿಸ್ಟಿಕಲ್ಲಿ ಯಾರೆಲ್ಲ ಬೆಂಗಳೂರು ಗ್ರ್ಯಾಜುಯೇಟ್ MLCಗೆ ಒಂದು ವೋಟರ್ ID ಮಾಡಿಸಿದ್ದೀರಾ ಅವರೆಲ್ಲ ದಯಮಾಡಿ ಈ ಒಂದು MLC ಜೂನ್ 3ಕ್ಕೆ ಎಲೆಕ್ಷನ್ ಇದೆ. ಆ ಒಂದು ಎಲ್ಲರೂ ವೋಟ್ ಮಾಡಿ. ನಂದು ಕ್ರಮ ಸಂಖ್ಯೆ 8 ಇದೆ, 8ನೇ ನಂಬರು ಕಾಂತಕುಮಾರ್ R. ದಯಮಾಡಿ ವೋಟ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.